ಹಾಯ್ ನಮಸ್ಕಾರ, ಗೀತಾವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಅಕ್ಕಿ ರೊಟ್ಟಿ. ಸಿಂಪಲ್ ಆಗಿ ಮನೆಯೊಳಗಡೆ ಎಲ್ಲ ತರಕಾರಿಗಳು ಹಾಕಿ ಮಾಡೋದು ಯಾವ ರೀತಿ ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಬನ್ನಿ. ಈಗ ಅಕ್ಕಿ ರೊಟ್ಟಿ ಮಾಡಲಿಕ್ಕೆ ನಾನು 1 ಬಟ್ಲಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ. 2 ಈರುಳ್ಳಿ ಚಾಪ್ನರ್ ಒಳಗೆ ಹಾಕಿ ಅದನ್ನ ಚೆನ್ನಾಗಿ ನೈಸಾಗೆ ಇದು ಮಾಡ್ಕೊಂಡಿದ್ದೀನಿ, ಅಂದರೆ ಕಟ್ ಮಾಡ್ಕೊಂಡಿದ್ದೀನಿ. ಅವರೆಕಾಳನ್ನ ನಾನು ಇದು ಅಷ್ಟೇ ಚಿಕ್ಕದಾಗೆ ಚಾಪ್ನರ್ಗೆ ಹಾಕಿ ತುರ್ಕೊಂಡಿದ್ದೀನಿ. ಯಾಕಂದರೆ ನನ್ನ ಮಗ ಹಿಡಿದು ನೋಡಿದ್ರೆ ಅವ್ನು ತಿನ್ನೋದಿಲ್ಲ, ಹಾಗಾಗಿ ಸಣ್ಣದಾಗೆ ಕಟ್ ಮಾಡ್ಕೊಂಡಿದ್ದೀನಿ. 2 ಹಸಿಮೆಣಸಿನ್ಕಾಯಿ ಸಣ್ಣ ಕಟ್ ಮಾಡಿ ಇಟ್ಟಿದ್ದೀನಿ. ಸ್ವಲ್ಪ ತೆಂಗಿನಕಾಯಿ ತುರ್ಕೊಂಡಿದ್ದೀನಿ. 1 ಕ್ಯಾರೆಟ್ನ ಇದು ಮಾಡ್ಕೊಂಡಿದ್ದೀನಿ. ಇದು ಸೌರೆಕಾಯಿ, ಅದನ್ನೂ ಅಷ್ಟೇ ತುರ್ಕೊಂಡಿದ್ದೀನಿ, ಹಾಕ್ಕೊತೀನಿ. ನಿಮ್ಗೆ ಏನು ಮನೆಯೊಳಗಡೆ ತರಕಾರಿ ಇದೆಯೋ ಅದನ್ನ ತುರ್ಕೊಂಡು ಹಾಕ್ಕೊಬೋದು. ಎಳ್ಳು 1 ಸ್ಪೂನ್ ತೊಗೊಂಡಿದ್ದೀನಿ, ಬಿಳಿ ಎಳ್ಳು. ಜೀರಿಗೆ 1 ಸ್ಪೂನ್ ತೊಗೊಂಡಿದ್ದೀನಿ. ಓಂಕಾಳು 1 ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ. ಸ್ವಲ್ಪ ಕರಿಬೇವು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದು ಹಾಕ್ಕೊತೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಬೋದು, ಸಬ್ಬಕ್ಕಿ ಸೊಪ್ಪು ಯಾವ್ದು ಬೇಕಂದರೆ ಹಾಕ್ಕೊಬೋದು ಸೊಪ್ಪು. ರುಚಿಗೆ ಉಪ್ಪು ಹಾಕ್ಕೊಂಬಿಡೋಣ. ಈಗ ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳೋಣ. ನೋಡಿ ಆಗಿದೆ. ಈಗ ಒಂದು 10 ನಿಮಿಷ ಹಾಗೆ ಇಡೋಣ. ಈಗ ಕೈ ಒದ್ದೆ ಮಾಡಿಕೊಂಡು ಈ ಸೈಜ್ಗೆ ಎತ್ಕೊಳ್ಳೋಣ. ಅಗಲ ಬೇಕಂದರೆ ಮಾಡ್ಕೊಬೋದು, ಎಷ್ಟು ಬೇಕಂದರೆ ಅಗಲ. ಉಂಡೆ ಸ್ವಲ್ಪ ಜಾಸ್ತಿ ದೊಡ್ಡ ಅಗಲ ಇದು ಬೇಡ, ನಿಂಬೆ ಸೈಜ್, ಇದು ಆರೆಂಜ್ ಸೈಜ್ ಒಳಗಿರಲಿ. ಈ ಥರ ಒಂದು ಸ್ವೀಟ್ ಹಾಕ್ಕೊಂಡು ಚೆನ್ನಾಗಿ ಒರೆಸ್ಕೊಂಡು ನಾವು ಅದಕ್ಕೆ ಒಂಚೂರು ಎಣ್ಣೆ ಸೋರ್ಕೊಳ್ಳೋಣ. ಇದ್ರ ಮೇಲೆ ಹಾಕ್ಕೊಂಡ್ಬಿಟ್ಟು ಈ ಥರ ಒಂದು ಕವರ್ ಇರ್ತೈತಲ್ಲ, ಕೆಳಗಡೆ ಒಬ್ಬಟ್ಟು ಮಾಡೋ ಸ್ವೀಟ್ ಸಿಗ್ತೈತೆ, ಮತ್ತು ಮೇಲೆ ಒಂದು ಕವರು, ಅದನ್ನ ತಗೊಂಡು ಚೆನ್ನಾಗಿ ಹಿಂಗೆ ಎಷ್ಟು ಅಗಲ ಬೇಕಾದರೆ ಮಾಡ್ಕೊಬೋದು. ಒಂದು ಕವರ್ ಇದ್ದರೆ ಕೈಯೊಳಗೆ ತೀಡಕ್ಕನ ಹಿಂಗೆ ಕವರ್ ಹಾಕ್ಕೊಂಡ್ರಿ. ನೋಡಿ ಆಗಿದೆ, ಇಷ್ಟು ಅಗಲ ಮಾಡ್ಕೊಂಡಿದ್ದೀನಿ. ಮೆತ್ತಿಗೆ ಕವರ್ ತೆಗೆದ್ರೆ ಸಾಕು. ನೋಡಿ ಎಷ್ಟು ಚೆನ್ನಾಗಾಗಿದೆ. ಗ್ಯಾಸ್ ಹಚ್ಚಿ ನಾನು ತವ ಇಟ್ಟಿದ್ದೀನಿ. ನೋಡಿ ತವ ಬಿಸಿಯಾಗಿದೆ, ಹಾಕ್ಕೊಂಬಿಡೋಣ. ಒಂದು 2 ನಿಮಿಷ ಹಾಗೆ ಬಿಡೋಣ ಮೀಡಿಯಮ್ ಉರಿಯೊಳಗೆ. ಈಗ ಪೇಪರ್ ತೆಗೆಯೋಣ. ಮೇಲೆ ಒಂದು ಅರ್ಧ ಸ್ಪೂನು 1 ಸ್ಪೂನು ತುಪ್ಪನ ಬಿಡಿ, ಇಲ್ಲಾಂದರೆ ಎಣ್ಣೆನ ಬಿಡಿ, ನಿಮ್ಮ ಇಷ್ಟ. ಈ ಥರ ಸೈಡ್ ಒಳಗೆ ಬಿಟ್ಕೊಂಡು ತಿರ್ಸ್ಕೊಳ್ಳೋಣ. ನೋಡಿ ಈ ಥರ. ನೋಡಿ ಒಂದು ಕಡೆ ಆಗಿದೆ, ಇನ್ನೊಂದು ಕಡೆ ತೆಗೆದು ಹಾಕೋಣ. ಈ ಥರ ಮಧ್ಯಮ ಉರಿಯೊಳಗೆ ಬೇಯಿಸ್ಕೊಟ್ರಿ, ಚೆನ್ನಾಗೂ ಬೇಯ್ತೈತೆ. ನೋಡಿ ಆಗಿದೆ, ತೆಕ್ಕೊಂಬಿಡೋಣ. ನೋಡಿ ಎಷ್ಟು ಚೆನ್ನಾಗಾಗಿದೆ, ತೆಳು ಇದೆಯಲ್ಲ, ತುಂಬ ಚೆನ್ನಾಗಿರ್ತೈತೆ. ಅದೇ ಥರ ನೆಕ್ಸ್ಟ್ ಹಾಕ್ಕೊಂಡ್ಬಿಡೋಣ. ಆಯಿತು. ನೋಡಿದ್ರಲ್ಲ ಅಕ್ಕಿ ರೊಟ್ಟಿ ಯಾವ ರೀತಿ ಮಾಡೋದಂತ ಹೇಳಿ, ತುಂಬ ಸಿಂಪಲ್ಲು, ಅಷ್ಟೇ ಟೇಸ್ಟಾಗಿರ್ತೈತೆ. ಇಲ್ಲಿ ನೋಡಿ, ಇದು ಬಂದ್ಬಿಟ್ಟು ಈರುಳ್ಳಿ ಚಟ್ನಿ, ಇದು ಬಂದ್ಬಿಟ್ಟು ಟೊಮೊಟೊ ಚಟ್ನಿ. ಇದೆರಡು ತುಂಬ ಚೆನ್ನಾಗಿರ್ತೈತೆ. ಕಾಯಿ ಚಟ್ನಿ ಮಾಡ್ಕೊಳಕ್ಕನ ಈ ಥರ ಮಾಡ್ಕೊಂಡ್ರಿ ತುಂಬ ಚೆನ್ನಾಗಿರ್ತೈತಿ. ಇಲ್ಲಿ ನೋಡಿ ಚೆನ್ನಾಗಿ ಬೆಂದಿದೆ ಒಳಗಡೆ ಎಲ್ಲ, ಹಾಗೇನೂ ತಿನ್ಬೋದು. ಇಷ್ಟ ಆಯಿತಾ? ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ನನ್ನ ವೀಡಿಯೋ ನೋಡೋದಕ್ಕೆ ಬಾಯ್.